ಸಾಯ್ತಾ ಇದ್ದಾರೆ. ಅವ್ರಿಗೆ ಬಿಟ್ಟು ಕೋಗಿಲು ಏನು ಈ ಪ್ರದೇಶದಲ್ಲದ ರೋಹಿಂಗ್ಯಾ ಮತ್ತು ಬಂಗಾಳಿಗಳಿದ್ದಾರೆ ಅವರಿಗೆ ಅನುಕೂಲ ಮಾಡಿಕೊಡ್ತಾರೆ. ಇದು ಬಿಟ್ಟು ಅನ್ನುವಂಥ ಅಂದ್ರೆ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಜೀವ ಮೇಲೆ ದಾಳಿ ಮಾಡಿದರು. ಅದಕ್ಕಾಗಿ ಇದೆಲ್ಲ ರೀತಿಯಿಂದ ಇವತ್ತು ನಾರಾ ಭರತ್ ರೆಡ್ಡಿ ಇದಕ್ಕೆಲ್ಲ ಕಾರಣಿ ಪುರುಷ. ಅದಕ್ಕಾಗಿ ಇಂಥವೆಲ್ಲ ನಡೆದವು ಇಲ್ಲ. ಮತ್ತು ಅವ್ನು ದ್ವೇಷ ಭಾಷೆನೂ ಮಾತಾಡಿದಾನ ನಾರಾ ಭರತ್ ರೆಡ್ಡಿ. ಅಂದಾಗ ಇಂಥವ್ರು ನಡೆಯೋದು ಬೇಕಾ? ಇವೆಲ್ಲಕ್ಕೂ ಅವಕಾಶ ಸಿಗ್ತದೆ ಕಾನೂನಿನಿಂದ. ಅನೇಕ ಅಮಾಯಕರಿಗೆ ಪೆಟ್ಟು ಬೀಳ್ತದೆ ಅಂತೇಳಿ ಒಂದಿಷ್ಟು ಕಾರಣಗಳನ್ನು ಕೊಟ್ಟು ಹೇಳಿದ್ದಾರೆ. ಅಂದ್ರೆ ಅವ್ರು ಹೇಳೋ ಪ್ರಕಾರ ನಮ್ಮ ನಾಯಕ ವಿರೋಧ ಪಕ್ಷದ ಆರ್ ಅಶೋಕ್ ಹೇಳ್ತಾರೋ, ಕಣ್ಣು ಮಿಟುಕಿಸಿದರೆ ಕೈ ತೋರಿಸಿದರೆ ಬಂಧನ ಮಾಡುವಂಥ ಕಾನೂನು ತರಲು ಮುಂದಾಗಿದ್ದಾರೆ. ಬರೀ ಕಣ್ಣು ಮಿಟುಕಿಸೋದ್ರೊಳಗೆ ಬಂಧನ ಬಿಡಬೇಕು, ಒಳಗೆ ಬೀಳಬೇಕು. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರುವ ಮಾದರಿಯಲ್ಲೇ ಇದು ಇದೆ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ್ರು ಅದ ಮಾದರಿ ಇಲ್ಲದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ಆರ್ ಅಶೋಕ್ ಅವರು. ಈ ಕಾನೂನು ತಂದ್ರೆ ತುರ್ತು ಪರಿಸ್ಥಿತಿ ಕರ್ನಾಟಕದಲ್ಲಿ ಬರ್ತದಪ್ಪ, ಯಾರಿಗೂ ವಾಕ್ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥ ಒಂದು ಪ್ರಬಲವಾದ ಆರೋಪವನ್ನು ಮಾಡ್ತಾ ಇದ್ದಾರೆ. ಮುಂದೆ ಅದೇ ಕಾಲಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕ ವಿಧಾನ ಪರಿಷತ್ತಿದ್ದು ಚಲವಾದಿ ನಾರಾಯಣ ಸ್ವಾಮಿಗಳು ಹೇಳ್ತಾರೆ, 5 ನಿಮಿಷದಲ್ಲಿ ಜನಾರ್ದನ್ ರೆಡ್ಡಿಯ ಮನೆ ಸುಟ್ಟು ಬಿಡುತ್ತೇನೆ ಎಂದು ಭರತ್ ರೆಡ್ಡಿ ಹೇಳಿದರೂ ಕ್ರಮ ತೆಗೆದುಕೊಳ್ಳಲಿಲ್ಲ. ಇದು ದ್ವೇಷ ಭಾಷಣ ಅಲ್ಲವೇ? 5 ನಿಮಿಷ ಮನೆ ಸುಟ್ಟು ಬಿಡ್ತಾನೆ ಅಂದ. ಇದು ದ್ವೇಷ ಭಾಷಣ ಅಲ್ಲ, ಜಾಗಿ ಬೇರೆ ಹಿಡೋದಿಲ್ಲ. ಅಂದ್ರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಅಟ್ಟರ್ಲಿ ಈ ಕಾನೂನು ಮತ್ತು ವ್ಯವಸ್ಥೆಯನ್ನು ಕ್ರಮಬದ್ಧದಲ್ಲಿ ಇಡುವುದರಲ್ಲಿ ಸೋತು ಹೋಗಿಬಿಟ್ಟದ. ಅಂಥದ್ರಲ್ಲಿ ಇದು ಕಾನೂನು ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಕಾರಣಕ್ಕೆ ನೀವು ಸಹಿ ಹಾಕಿಬಿಡ್ರಿ, ಅಂಕಿದು ಕೊಡೋಕೆ ಹೋಗ್ಬೇಡ್ರಿ, ಇದನ್ನು ಹೊರಳೆ ಕಳಿಸ್ರಿ ಇಲ್ಲ ರದ್ದು ಮಾಡಿಬಿಡ್ರಿ ಅನ್ನುವಂಥ ಮಾತು. ಈಗ ನಮ್ಮಲ್ಲಿ ಸಾಕಷ್ಟು ಕ್ಲಾಸಸ್ ಅದಾವ, ಅನೇಕ